ಕೆನಾಲ್ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದವರ ಮೇಲೆ ಎಫ್ಐಆರ್ ದಾಖಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಶ್ರೀಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೇಮಾವತಿ ನೀರು ಇಲ್ಲದಿದ್ರೆ ತುಮಕೂರು ಇರೋದಕ್ಕೆ ಆಗುತ್ತಾ? ರೈತರ ಮೇಲಿನ ಎಫ್ಐಆರ್ ನಾಳೆಯೊಳಗೆ ವಾಪಸ್ ಪಡೆಯುತ್ತಾರೆ. ನೀರು ರಾಷ್ಟ್ರೀಯ ಸಂಪತ್ತು, ಯಾರಿಗೂ ಇಲ್ಲ ಅನ್ನಲು ಆಗಲ್ಲ. ನೀರನ್ನ ನಾವೆಲ್ಲ ಹಂಚಿಕೊಂಡು ಬದುಕಬೇಕು ಅಂತ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡುವಂಥದ್ದಲ್ಲ. ಅಂಥವ್ರ ಬಗ್ಗೆ ವಾಪಸ್ ತಂತಾರೆ, ಇವತ್ತ ನಾಳೆ ವಾಪಸ್ ತಂತಾರೆ. ನೋಡ್ರಿ, ಇದು ನೀರು ರಾಷ್ಟ್ರೀಯ ಸಂಪತ್ತು. ಇದು ನಾವು ಯಾರಿಗೂ ಇಲ್ಲ ಅನ್ನೋಕ್ಕಾಗೋದಿಲ್ಲ, ಕೊಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಭಗವಂತ ಕೊಡುವಂತಹ ಒಂದು ನೀರು ಅನ್ನುವಂಥದ್ದು. ನೀರನ್ನು ಮಳೆ ಒಯ್ದೇ ಹೋದರೆ, ಜಾಮ್ ತುಂಬದೆ ಹೋದರೆ ಯಾರು ನೀರು ಕೊಡೋಕ್ಕಾಗುತ್ತಿಲ್ಲ? ನಾವು ಎಲ್ಲ ಇದ್ದಾಗ ಹಂಚಿಕೊಂಡು ಬದುಕಬೇಕಾಗಿರುವಂಥದ್ದು ಮುಖ್ಯ ನೋಡಿ. ಹಾಗೆ ಹೆಚ್ಚಿನದಾಗ ಮಾಡ್ಬೋದು, ಅದನ್ನು ಮಾಡ್ತಾರೆ. ಅದು ತಕ್ಷಣಕ್ಕೆ ಹಂಗೆ ಮಾಡಿರ್ತಾರೆ, ಇಂದ ವಾಪಸ್ ತಗೊಂತಾರೆ. ಎಲ್ಲರೂ ನೋಡ್ರಿ, ಎಲ್ಲರೂ ಹಂಚ್ಕೊಂಡು ಊಟ ಮಾಡಬೇಕಾಗಿರುವಂಥದ್ದು. ಎಲ್ರಿಗೂ ಬೇಕಾಗಿದೆ ನೀರು, ಯಾರಿಗೆ ಬೇಕಾಗಿಲ್ಲ? ಈಗ ನಾವು ಕುಡಿತಾ ಇರೋ ನೀರು ಹೇಮಾವತಿ ನೀರೇ, ಮಕ್ಳಿಗೆ ಬರೋ ನೀರು ಹೇಮಾವತಿ. ತುಮಕೂರು ಬೆಳೀತಾ ಇದೆ, ಇವತ್ತು ಉಳಿದಿದೆ. ಹೇಮಾವತಿ ನೀರು ತುಮಕೂರು ಇರೋಕ್ಕಾಗುತ್ತಾ? ನಾವು ಈಗ ರೈತರು ಕೆರೆಗಳ ನೀರು ತುಂಬಿದಿರಾಗುತ್ತಾ? ಇದುವರೆಗೂ ಕೂಡ ಎಷ್ಟೋ TMC ಇದೆ ನಮ್ಮ ತುಮಕೂರಿಗೆ, ಅದನ್ನೇ ನಾವು ಬಳಸ್ಕೊಳಕ್ಕಾಗಿಲ್ಲ. ಇನ್ನು ಅದನ್ನು ಪೂರ್ಣ ಪ್ರಮಾಣದ ಬಳಸ್ಕೊಳಕ್ಕೆ ವ್ಯವಸ್ಥೆ ಆಗಿಲ್ಲ. ಇನ್ನು ಇವತ್ತು ಅದನ್ನೆಲ್ಲ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಉಳಿದ ನೀರನ್ನು ಹೆಚ್ಚಿಗೆ ಬೇರೆಯವ್ರಿಗೂ ಕೊಡುವಂಥ ಒಂದು ಉದಾರತೆ ಬೇಕಾಗಿರುವಂಥದ್ದು. ಏಕೆಂದರೆ ನಮ್ಮ ಭಾಗ ಎಲ್ಲವೂ ಕೂಡ ಇದು